ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಹೋಗಿ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ನಾನಿವತ್ತು ರ್ಯಾಂಡಮ್ ಆಗಿ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಮಧ್ಯಾಹ್ನದಿಂದನೇ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡ್ತೀನಿ. ಇವಾಗ ಹೇರ್ ಕಟ್ ಮಾಡಿಸ್ಕೋಬೇಕಿತ್ತು. ಒಂದು 5 ಮಂತಿಂದ ಅನ್ಕೋತಿದ್ದೀನಿ ಹೇರ್ ಕಟ್ ಮಾಡಿಸ್ಬೇಕಂತ ಆಗ್ತಾನೆ ಇಲ್ಲ. ಇವತ್ತು ಕಟ್ ಮಾಡಿಸ್ಬೇಕು ಅಂದ್ಕೊಂಡೆ, ಅಕ್ಕ ಇರಲಿಲ್ಲ. ಫೋನ್ ಮಾಡಿದೆ, ಪಾರ್ಲರ್ ಅಕ್ಕ ನಂಬರ್ ಇತ್ತು. ಅವರು ಯಾವುದೋ ಫಂಕ್ಷನ್ಗೆ ಹೊರಗಡೆ ಹೋಗಿದ್ದೀನಿ ಕಣಪ್ಪ, ನಾಳೆ ಬಾ ಅಂತ ಹೇಳ್ತಿದ್ದಾರೆ. ಸೊ ನಾನಿವಾಗ ನೈಟ್ ವೇರ್ಸ್ ಬಟ್ಟೆಗಳೆಲ್ಲ ಇಲ್ಲ ತೊಗೋಬೇಕು. ಸೊ ಶಾಪಿಂಗ್ ಮಾಡಿಕೊಂಡು ಸ್ಲಿಪ್ಪರ್ ಎಲ್ಲ ತೊಗೊಂಡು ಬರ್ತೀವಿ. ಸೊ ಬನ್ನಿ, ವಿಡಿಯೋನ ಕೊನೆವರೆಗೂ ನೋಡಿ, ಹಾಗೆ ಸಪೋರ್ಟ್ ಮಾಡಿ. ಗೈಸ್, ಕ್ವಿಕ್ಕಾಗಿ ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇವಾಗ ನಾವು ಮಧ್ಯಾಹ್ನ ಊಟಕ್ಕೆ ಹೋಟೆಲ್ಗೆ ಬಂದಿದ್ದೀವಿ. ಹಾಯ್, ಹಲೋ. ಕ್ವಿಕ್ಕಾಗಿ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ ಮಧ್ಯಾಹ್ನದಿಂದ. ಈಗ ಮಧ್ಯಾಹ್ನ ಊಟಕ್ಕೆ ಹೋಟೆಲ್ಗೆ ಬಂದಿದ್ದೀವಿ, ಊಟ ಮಾಡಿಕೊಂಡು. ಗೈಸ್, ಈಗ ಮಧ್ಯಾಹ್ನದಿಂದ ನಾನು ಕ್ವಿಕ್ಕಾಗಿ ಲಾಗ್ನ ಸ್ಟಾರ್ಟ್ ಮಾಡಿದ್ದೀನಿ. ಇವಾಗ ಮಧ್ಯಾಹ್ನ ಊಟಕ್ಕೆ ಹೋಟೆಲ್ಗೆ ಬಂದಿದ್ದೀವಿ. ಕುಷ್ಕ ಮತ್ತು ಕಬಾಬ್ ಆರ್ಡ್ರ್ ಮಾಡಿದ್ದೀವಿ. ಹಾಯ್ ಹಾಯ್. ನಾನು ಕುಷ್ಕ ತೊಗೊಂಡಿದ್ದೀನಿ. ಪುನಿ ಗೀ ರೈಸ್ ಹೇಳಿದ್ದಾನೆ ಆ್ಯಂಡ್ ಕಬಾಬ್ ಹೇಳಿದ್ದಾನೆ. ನಮ್ಮ ಸಿಸ್ಟರ್ ಅವರು ಫಾರ್ ದ ಫಸ್ಟ್ ಟೈಮ್ ಬಿರಿಯಾನಿ ಹೋಟೆಲ್ಗೆ ಬಂದು ಬಿರಿಯಾನಿ ಬೇಡ ಅಂತ ಕೂತಿರೋದು. ಕಬಾಬು ಬಂತು. ನಮ್ಮ ಸಿಸ್ಟರ್ ಸ್ನ್ಯಾಪ್ ಹಾಕ್ತವ್ರೆ. ಪುನಿ ಗೀ ರೈಸ್ ಆರ್ಡರ್ ಮಾಡಿದ್ದಾನೆ, ಹಾಗೆ ಮೊಟ್ಟೆ. ನಾನು ಇವಾಗ ಪ್ಲೇಟ್ಗೆ ಹಾಕೊಂಡಿದ್ದೀನಿ. ಇಲ್ಲ ಅಲ್ಲೇ ಬಾರಿಸ್ತವ್ರೆ. ತಿನ್ನೆ ನೀನು. ಹೇರ್ ಕಟ್ ಮಾಡ್ಸೋಕ್ಕೆ ಬೇಜಾರಾಗ್ತೈತೆ ಗೈಸ್. ಎಷ್ಟು ಉದ್ದ ಬೆಳೆಸಿದ್ದೀನಿ ನೋಡಿ. ಇವಾಗ ಇದನ್ನು ಕಟ್ ಮಾಡಿಸ್ಬೇಕಂದ್ರೆ ಬೇಜಾರಾಗುತ್ತೆ. ಆ್ಯಕ್ಚುಲಿ ಅಮ್ಮಂಗೆ ಇಷ್ಟ ಇಲ್ಲ ಕಟ್ ಮಾಡಿಸೋದು, ಬೈತಾನೆ ಇದನ್ನು. ನಾನು ಕಟ್ ಮಾಡಿಸ್ಬೇಕಂತ ಒಂದು 5 ಮಂತಿಂದ ಅನ್ಸ್ಕೊಂಡಿರೋ ಕಾರಣಕ್ಕೆ ಹೋಗಿ ಕಟ್ ಮಾಡಿಸ್ಲೇಬೇಕಂತ. ಅದನ್ನು ಫುಲ್ ಶಾರ್ಟ್ ಮಾಡಿಸಲ್ಲ, ಲಾಂಗ್ ಲೇಯರ್ನ ಮಾಡಿಸ್ತೀನಿ. ಸೊ ಕಂಟಿನ್ಯೂ ಮಾಡ್ತೀನಿ ವಿಡಿಯೋನ, ಅಲ್ಲಿವರೆಗೂ ನೋಡ್ತಾ ಇರಿ. ಪುನಿ ಮಲಗಿದ್ದಾನೆ. ಪುನಿ ಬರಬೇಕಿತ್ತು, ನೈಟ್ ಡ್ಯೂಟಿ ಮಾಡ್ಕೊಬಂದು ಮಲಗಿದ್ದಾನೆ. ಸೊ ನಾನು ನನ್ನ ತಂಗಿ ಅಕ್ಕಿ ಬಿಡ್ಸೋಕೆ ಹೋಗ್ತಾಯಿದ್ದೀವಿ. ಈಗ ಅಕ್ಕಿ ಬಿಡಿಸ್ಬಿಟ್ಟು ಹಾಗೆ ATM ಅಲ್ಲಿ ದುಡ್ಡು ಡ್ರಾ ಮಾಡಿಕೊಂಡು ಬಟ್ಟೆ ತೊಗೊಳಕ್ಕೆ ಹೋಗಬೇಕು. ಸೊ ಬನ್ನಿ ಹೋಗುವ. ನನ್ನ ಗಾಡಿ ಓಡ್ಸೋಕ್ಕೆ ಬೇಜಾರಾಗ್ಬಿಟ್ಟಿತ್ತು ಇತ್ತೀಚೆಗೆ. ಮೊದಲು ಗಾಡಿ ಇಲ್ಲದೆ ಇರ್ತಿರ್ಲಿಲ್ಲ, ಈ ಗಾಡಿ ಓಡ್ಸೋಕ್ಕೆ ಬೇಜಾರಾಗ್ಬಿಟ್ಟಿದೆ. ಅಕ್ಕಿ ಬಿಡ್ಸೋಕೆ ಹೋಗಿದ್ವಿ. ಅಲ್ಲೇ ನನ್ನ ತಂಗಿ ವಿಡಿಯೋ ಮಾಡಿದ್ಲು, ಅದೇ ಕ್ಲಿಪ್ಪಿಂಗ್ಸ್ನ ಆ್ಯಡ್ ಮಾಡಿದೆ. ಐಸ್ ಕ್ರೀಮ್ ಬೇಕು ಅಲ್ಲ, ನನ್ನ ಜೊತೆ ಗಾಡೀಲಿ ಬಂದಾಗಲೇ ಇವಳಿಗೆ ಗಾಡಿ ಓಡಿಸ್ಬೇಕು ಅಂತ ಆಸೆ ಬರೋದೇನೋ. ಗಾಡಿ ಕೊಡೆ ಓಡಿಸ್ತೀನಿ ಅಂತೆ. ಪುನಿ ಜೊತೆ ಬರ್ತಾಳೆ, ಅವಾಗ ಗಾಡಿ ಕೇಳಲ್ಲ. ಐಸ್ ಕ್ರೀಮ್ ಬೇಕಂತ ಚಿಕ್ಕ ಮಗುಗೆ. ಆಮೇಲೆ ಸಂಜೆ ಹೋಗೋಣ ಅಂತ ಹೇಳ್ತಾ ಇದ್ದೀನಿ. ಗೈಸ್ ಹಠ ಮಾಡ್ತಾವಳೆ. ಈಗ ಐಸ್ ಕ್ರೀಮ್ ತಿನ್ನೋಕೆ ಹೋಗೋಕ್ಕಾಗಲ್ಲ. ಅಕ್ಕಿ ಬಿಡಿಸ್ಕೊಂಡಾಯ್ತು, ಹೋಯ್ತಾ ಇದ್ದೀವಿ. ಕೊನೆಗೂ ಐಸ್ ಕ್ರೀಮ್ ತಗ್ಸ್ಕೊ ತಿಂತವಳೆ ನೋಡಿ. ಇವಾಗ ನಾವು ಬಟ್ಟೆ ತೊಗೊಳಕ್ಕೆ ಹೋಗ್ತಾ ಇದ್ದೀವಿ. ನೈಟ್ ವೇರ್ಸ್ ತೊಗೋಬೇಕು, ಡೈಲಿ ವೇರ್ಸು, ಸ್ಲಿಪ್ಪರ್ ಎಲ್ಲ ತೊಗೋಬೇಕು. ತೊಗೊಂಡು ಮನೆಗೆ ದಿನಸಿ ನಾವು ಮಾಟಲ್ಲಿ ತೊಗೊತಿದ್ದೆವು ಫಸ್ಟು. ಇವಾಗ ನಮಗೆ ಮದುವೆ ಸಾಮಾನು ಕೊಟ್ಟವ್ರ ಅಂಗಡಿ ಪರಿಚಯ ಆಗಿದೆ. ಸೊ ಅಲ್ಲೇ ತೊಗೋಬೇಕು. ಈಗ ಶಾಪಿಂಗ್ ಮುಗಿಸ್ಕೊಂಡು ಮನೆಗೆ ದಿನಸಿ ತೊಗೊಳಕ್ಕೆ ಹೋಗಬೇಕು. ಫ್ರೆಂಡಲ್ಲೇ ಮಾಡ್ತೀವಿ ಹೋಗುತ್ತಿದ್ದೇವೆ. ಈಗ ನಾವು ಸ್ಲಿಪ್ಪರ್ ತೊಗೊಳಕ್ಕೆ ಬಂದಿದ್ದೀವಿ. ಐಸ್ ಕ್ರೀಮ್ ತಿಂತಾ ಇದ್ಲು, ಕ್ಲೋಸ್ ಮಾಡಿಸ್ಬಿಟ್ರು. ನೀವೇ ಈಗ ಸ್ಲಿಪ್ಪರ್ ತೊಗೋಬೇಕು. ನಾನು ಇವಳಿಗೆ ನಾವು ತೊಗೊಳಕ್ಕೆ ಬಂದರೆ ಇವಳಿಗೂ ತೊಗೊಳ್ಬೇಕು. ಹಸ್ಬೆಂಡು ಬನ್ನಿ, ನೋಡ್ಬೇಕೀಗ ಯಾವ್ದು ತೊಗೋಬೇಕಂತ. ಇದೆಲ್ಲ ಇಟ್ಕೊಡು. ಮಂಗ ಥರ ಆಡ್ತಾನೆ ಕೊಡು. ಯಾವ್ದು ತಗೊಳ್ಳೋದು ಗೊತ್ತಾಗ್ತದೆ. ಇಷ್ಟೊಂದು ಐತೆ. ಏನೇ ಫೋನ್ ಕ್ಯಾಮ್ರಾ ಎಲ್ಲ ತಿರ್ಗಿಸೋದು ಕಲ್ತ್ಕೊಂಡಿದ್ದೆ. ನೋಡು ಬಾ ಸ್ಲಿಪ್ಪರು. ನಂಗೆ ಅದು ಇಷ್ಟ ಆಗಲಿಲ್ಲ. ಇನ್ನು ಕರೀಲಿಲ್ಲ ಕಣಪ್ಪ ನಾನು. ಚೆನ್ನಾಗೈತಲ್ಲ, ನೀನು ತೊಗೊಂಡು ಬಂದಿದ್ದೀರ ವೈಟು. ಈಗ ಅದು ಇದು ಸೆಲೆಕ್ಟ್ ಮಾಡಿ ಇದಕ್ಕೆ ಮಿಕ್ಸ್ ಮ್ಯಾಚ್ ಮಾಡು. ಇದಕ್ಕೆ ಹಾಕೊಳ್ಳೋಣ ಅಂದ್ಬಿಟ್ಟು ಮಿಕ್ಸ್ ಮ್ಯಾಚ್ ಮಾಡು. ಮತ್ತೆ ಅದಕ್ಕೆ ಮಿಕ್ಸ್ ಮ್ಯಾಚ್. ಅದೆಂಗೆ ಈ ಥರದ್ದು ಒಂದೆರಡು ತೊಗೊಳೋದೇ ಬೇಡವಾ? ನಾವು ಲೂಜು. ನೀವು ಯಾವ ಕಲರ್ ತೊಗೊಳೋದು ಇದರಲ್ಲಿ? ಅದು
ಫುಲ್ ಕುನಿ ದುಡ್ಡೆಲ್ಲ ಖಾಲಿ ಪ್ಯಾಂಟ್ ಒಂದು 8 ತೊಗೊಂಡಿದ್ದೀನಿ, ಇವಾಗ ಅದಕ್ಕೆ ಟಾಪ್ಗಳು ತೊಗೊತಿದ್ದೀನಿ. ಓಕೆ, ಅದು ಪಿಂಕ್ ತೆಗೆದು ನನಗಾಗ ಡೌಟ್ ಇದು, ನನಗಾಗುತ್ತಲ್ಲ. ಬೇಕಾ ಇದು? ಸೈಜ್ ನೋಡಲ್ಲಿ. ಫೈನಲಿ ಸೆಲೆಕ್ಟ್ ಮಾಡಿ 3 ಟಾಪ್ ತೊಗೊಂಡೆ, 7-8 ಪ್ಯಾಂಟ್ ತೊಗೊಂಡಿದ್ದೀನಿ. ಇನ್ನೂ ತೊಗೋಬೇಕಿತ್ತು, ಬಟ್ ಇವಾಗ ಸದ್ಯಕ್ಕೆ ಸಾಕು ಅಂತ ಹೇಳ್ಬಿಟ್ಟು ಅಷ್ಟನ್ನೇ ತೊಗೊಂಡೆ. ಬಟ್ ಅಲ್ಲೂ ಸ್ಲಿಪ್ಪರ್ ಸಿಗಲಿಲ್ಲ ನನಗೆ ಸ್ವಲ್ಪ ಸ್ಲಿಪ್ಪರು ಸಾಫ್ಟಾಗಿರೋ ಟೈಪಲ್ಲಿ ಬೇಕು. ಆನ್ಲೈನಲ್ಲಿ ಬುಕ್ ಮಾಡೋಣ ಅಂದ್ಕೊಂಡೆ, ಬಟ್ ಡೈಲಿ ವೇರ್ ಬಟ್ಟೆ ತೊಗೊಂಡಾಯ್ತು, 2000 ಬಿಲ್ ಮಾಡಾಯಿತು. ಇವಾಗ ಸ್ಲಿಪ್ಪರ್ ತೊಗೊಳಕ್ಕೆ ಸೀನು ಮಾಡ್ಕೋಗ್ತಾ ಇದ್ದೀನಿ. ಇಲ್ಲಿ ಸ್ಲಿಪ್ಪರ್ ಏನು ಕಲೆಕ್ಷನ್ ಅಷ್ಟು ಚೆನ್ನಾಗಿರಲಿಲ್ಲ, ಸೊ ಹಂಗಾಗಿ ಸೀನು ಮಟ್ಟಲ್ಲಿ ತೊಗೊಳ್ಳೋಣ ಅಂತ ತೊಗೊಳ್ಳೇ ಬೇಗಲ್ಲ. ಹುಡುಕ್ತಾನೆ ಇರು ಸಿಗಲ್ಲ. ಇದರಲ್ಲಿ ನನ್ನ ತಂಗಿ ಸೈಜ್ ಇಲ್ಲ, ಅವಳಿಗೆ ಸೈಜ್ ಬೇಕಂತ. ನನ್ನ ತಂಗಿ ಸ್ಲಿಪ್ಪರ್ ಹುಡುಕಿದ್ಲು, ಸೈಜ್ ಸಿಗಲಿಲ್ಲ. ಅಲ್ಲಿ ಸೀನು ಮಟ್ಟಲಿಲ್ಲ. ಈಗ G7ಗೆ ಹೋಗ್ತಾ ಇದ್ದೀವಿ ನಡ್ಕೊಂಡು. ಕುನಿ ಡ್ಯೂಟಿಸ್ಕೊಬರಕ್ಕೆ ಹೋಗಿದ್ದಾನೆ. ಹೋಟ್ಲು ಕರ್ಕೊಂಡು ಹೋಯ್ತಾಳಂತೆ. ಮಧ್ಯಾಹ್ನ ಹೋಟ್ಲಲ್ಲಿ ತಿಂದಿರೋದು, ಅಮ್ಮ ಮನೇಲಿ ಊಟ ಮಾಡಲಿಲ್ಲ. ನಮ್ಮ ಮುಂದೆನೇ ಕೂತವಳೆ, ವಿಡಿಯೋನು ಸಾಕ್ಷಿಗೈತೆ. ಕರ್ದಿಲ್ಲ ಅಂತ ಹೇಳ್ತಾಳೆ, ಅದು ಯಾವ ಬಾಯಲ್ಲಿ ಹೇಳ್ತಾಳೆ ಕೇಳಿ, ಕರ್ದಿಲ್ಲ ಊಟಕ್ಕೆ ಅಂತ. ನೀರು ಉಪವಾಸ, ನಿನ್ನಣೆ ಬರ. ಅಯ್ಯೋ ನಡೆಯೋಕ್ಕಾಗಲ್ಲ, ಗಾಡೀಲಿ ಓಡಾಡಿ ಚೆನ್ನಾಗಿ ಕಾಣಿಸುತ್ತೆ ಕಾಲಿಗೆ. ಇದನ್ನು ತೊಗೊಳ್ಳೋಣ ಅಂದ್ಕೊಂಡಿದ್ದೀನಿ ಗೈಸ್. ಇದನ್ನು ತೊಗೊಳ್ಳ ಬೇಡವಾ ಅಂತ ಗೊತ್ತಾಗ್ತಿಲ್ಲ. ನನಗೆ ಈ ಥರದ್ದು ಇಷ್ಟ. ನನಗೂ ನನ್ನ ತಂಗಿಗೂ ಡೈಲಿ ವೇರ್ ಸ್ಲಿಪ್ಪರ್ ಸಿಗ್ತಾಯಿಲ್ಲ ಗೈಸ್. ಅಲಿತಾ ಇದ್ದೀವಿ. ಹೆಂಗೆ ಅಲಿತಾ ಇದ್ದೀವಿ ಅಂದರೆ, ಈಗ G7ಗೆ ಹೋಗಬೇಕು. G7ಗೆ ಹೋಗ್ತಾ ಇದ್ದೀವಿ. ಇದು ಹಿಡ್ಕೊಂಡು ನಿಂತವಳೆ. ತಗೋ ಬೇಗ, ಇದು ಲಾಸ್ಟ್ ಶೋರೂಮು. ನೋಡು ಕ್ರಾಕ್ಸ್ ಇದು ತೊಗೊಳ್ಳ. ಸೈಜ್ ಬೇಕಂತ ಕೊಡ್ತಾರಿವೆ, ಸಾಯ್ಬೇಡ ಕೊಡ್ತಾರಿವೆ. ಯಾವ್ದು ತೊಗೊಳೋದು ಅಂತ ಗೊತ್ತಿಲ್ಲ, ಇಷ್ಟೊಂದು ಕಲೆಕ್ಷನ್ಸ್ ಇದೆ. ಫಸ್ಟ್ ಹಿಡ್ಕೊಂಡಿದ್ದೆ ಚೆನ್ನಾಗಿತ್ತು ಅಲ್ಲಿ. ನನ್ನ ತಂಗಿ ಯಾವ ಸ್ಲಿಪ್ಪರ್ ಹೋಗ್ತಾ ಇಲ್ಲ ಗೈಸ್. ನನಗೆ ಡೈಲಿವರೆಗೆ ಸಿಂಪಲ್ ಆಗಬೇಕು ನೋಡ್ತಾ ಇದ್ದೀನಿ. ಸೈಜ್ ತರಕ್ಕೆ ಇದ್ದೀನಿ. ಸ್ಲಿಪ್ಪರ್ ಎಲ್ಲೂ ಇಷ್ಟ ಆಗಲಿಲ್ಲ ಗೈಸ್. ಮನೆಗೆ ಹೋಗ್ತಿದ್ದೀವಿ. ಬಾರಪ್ಪ. ಇವಾಗ ಯಾಕೆ ಮಾತಾಡಲ್ಲ ಮಾಡಿ? ಇವಾಗ ಇಷ್ಟೋ ತನಕ ಬಡಾಯಿಸ್ಬಿಟ್ರು. ಮಾತಾಡಿ. ಎಂತ ಘಾಟು. ಯಾರು ನಿಮ್ಮಮ್ಮಂಗೆ? ಬನ್ನಿಲ್ಲಿ ಸ್ವಲ್ಪ ಫೇಸ್ ತೋರಿಸಿ. ಬೇಗ ಕೊಡಿ. ನೀವೇ ಎಕ್ಸ್ಪೈರ್ ಆಗಿದ್ದೀರಿ. ಏನಿಷ್ಟು ಘಾಟು? ನಿಮಗೆ ಹೇಳ್ಬೇಕು ಆ ಕಡೆ ಅಂತ. ವಿಡಿಯೋ ಆನ್ ಮಾಡಿದ್ರೆ ಸುಮ್ಮನೆ ಇರ್ತಿರೋದಲ್ವಾ ನೀವು? ಅದೇನು ಮಾಡಿ ಇವಾಗ. ಏನು ಡೀಸೆಂಟ್ ಬಾಯ್ ಥರ ನಡ್ಕೋತಿದ್ದೀರಾ ಗೊತ್ತಾ? ಕಡಲೆ ಬೀಜ ಕೊಡಿ. ಹಂಗೆ ಬ್ರೂ 1/4 kg KT ಟೀ ಸೊಪ್ಪು ತಗೊಬನ್ನಿ. ನಮ್ಮ ಅಣ್ಣ ನೋಡಿ ಕಲ್ತ್ಕೊಳ್ಳಿ, ಏನು ಡೀಸೆಂಟಾಗಿ ಕೆಲಸ ಮಾಡ್ತವ್ರೆ ಅಂತ. ನೀವುಗಳು ಇದ್ದೀರಾ, ಅದರಲ್ಲೂ ನೀವು ಇದ್ದೀರಲ್ಲ. ಈಗ ನೀವು ವಿಡಿಯೋ ಆಫ್ ಮಾಡ್ತಿದ್ದಂಗೆ ನಿಮ್ಮ ವರ್ತನೆ ನೋಡ್ಬೇಕು. ರೆಗ್ಯುಲರ್ ಆಗಿ ದಿನಸಿ ತೊಗೊಳ್ಳೋ ಅಂಗಡಿಲೇ ದಿನಸಿ ತೊಗೊಂಡ್ವಿ.